ಏನು ಮಗ ಸೀರೆ ಇಷ್ಟ ಆಯ್ತಾ? ಉಂಕನಮ್ಮ ಭಾರಿ ಚೆನ್ನಾಗದೆ, ಇಷ್ಟ ಆಯ್ತು. ಕಾವೇರಿ ಚೆನ್ನಾಗಿದ್ದದ? ಉಂಕನಮ್ಮ ಹೊಸಿ ಚೆನ್ನಾಗಿಲ್ಲ, ಭಾರಿ ಚೆನ್ನಾಗದೆ. ಎಷ್ಟು ಕೊಟ್ರಮ್ಮ? ಅದೇ ಕಣ್ಮಗ ನಿಮ್ಮ ಮತ್ತೆ 4,000 ಕೊಟ್ಲಂತೆ. ಅಲ್ಲ 4,000 ಕೊಟ್ರ? ಉಂಕನವ 4,000 ಕೊಟ್ಲಂತೆ. ಜೀವನದಲ್ಲಿ ಒಂದ್ಸಲ ಮದುವೆ ಆಯ್ತದೆ, ಇರ್ಲಿ ನೀನು ದಿನ ತಗೊಳಕ್ ಹೋಯ್ತಿದ್ವಾ ಅಂದ್ಬಿಟ್ಟು ಕೊಟ್ಲಂತೆ. ಏನು ಇಷ್ಟ ಆಯ್ತಂತೆ ಈ ಸೀರೆ ನೋಡಿದ ತಕ್ಷಣ ನಾನು ಒಂದೇ ಹೊಸಿ ಕಡಿಮೆ ಕೊಡಕ್ಕಿಲ್ವಾ, ಈ ಸೀರೆ 4,000 ಜಾಸ್ತಿ ಕೊಟ್ಬಿಟ್ಟಿದ್ಯಲ್ಲ ಅಂತಂದೆ. ಅದಕ್ಕೆ ಅವಳು ಇಲ್ಲ ಕಣವ, ನೋಡಿದ ತಕ್ಷಣ ಯಾಕೋ ಆಸೆ ಆಯಿತು, ಇದೇ ತಗೋಬೇಕು ಅನಿಸ್ತು, ಅದಕ್ಕೆ ಹೋಗ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ತಗೊಬಂದಿ ಅಂತ ಅಂದ್ಲು. ಇಷ್ಟ ಆಯ್ತಾ? ಅದಕ್ಕೆ ಕೊಟ್ಬಿಟ್ಟು ಹೋಗೋದ, ಮದುವೆಗಿಂತ ಮುಂಚೆ ರೋಗಿಗೆ ಹೆಚ್ಚು ಕಡೆ ಹೊಲ್ಸ್ಕೊಳ್ಳಿ ಅಂದ್ಬಿಟ್ಟು, ಮದುವೆಗಿಂತ ಮುಂಚೆಗೆ ಹೆಚ್ಚು ರೋಗಿಗೆ ಹೊಲ್ಸ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗೋದ ಅನ್ಕೊಂಡು ಬಂದೆ. ಎಂತ ಹೇಳ್ಬೇಕು, ರೌಕೆ ಹಚ್ಕಟಾಗಿ ಹೊಲ್ಸ್ಕೊಳ್ಳಿ, ನೋಡವ ಮದುವೆಗೆ ಅಂದರೆ ಚೆನ್ನಾಗಿರ್ಬೇಕು, ಕೈ ತುಂಬ ಹಚ್ಕಟಾಗಿ ಹೊಲ್ಸ್ಕೊಳ್ಳಿ, ಅದು ಇದು ಡಿಸೈನ್ ಪೈಜೈನ್ ಅಂತ ಮಡಗಿಸ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಹೊಲ್ಸ್ಕೊಳ್ಳಿ. ರೌಕೆ ಹೊಲ್ಸ್ಕೊಳಕ್ಕೆ ಅದ್ರ ದುಡ್ಡ ನಾನೇ ಕೊಟ್ಟನು. ಯಾಕೆ ಅವಳೆ ಚೆನ್ನಾಗಿ ಮಾತಾಡ್ತಿದ್ರಿ, ಏನು ಬೇಡ ಕತೆ ನಾವು ಹೊಲ್ಸ್ಕೊತೀವಿ. ಇಲ್ಲ ಅದೆಲ್ಲ ಹೈಕಿಲ್ಲ ಕತೆ, ಗಂಡನ ಮನೆ ತಂದಿರೋ ಸೀರೆಗೆ ನಾವೇ ಕಾಸು ಕೊಡ್ತೀವಿ, ಹೊಲ್ಸ್ಕೊಳ್ಳಿ. ಇಲ್ಲೇ ಹೊಲ್ಸಂಗಿದ್ರೆ ಹೊಲ್ಸಿ, ಇಲ್ಲಾಂದ್ರೆ ನಮ್ಮ ಮಟ್ಟಿತವೆ ಒಂದೇನು ಭಾರಿ ಚೆನ್ನಾಗಿ ಹೊಲಿತದೆ. ಮದುವೆಗಿದ್ವೆಗೆಲ್ಲ ಇಣ್ಣೆ ಹೊಲಿಯೋದು. ಹಾಳು ತೆಗಿಲ್ದೆ ರೌಕೆ ಕೊಟ್ಟರೆ ನಾನೇ ಹೊಲಕ್ಕೆ ಹೇಳ್ತೀನಿ, ಇಲ್ಲೇ ಹೊಲ್ಸ್ಕೊತೀನಿ ಅಂದರೆ ಇಲ್ಲೇ ಹೊಲ್ಸ್ಕೊಳ್ಳಿ ಆಯಿತಾ. ನೋಡವ ನಿನಗೂ ಸೀರೆ ಇಷ್ಟ ಆಯಿತೋ ಏನೋ ಸಾಕಿ, ಉಂಕನಕ ಭಾರಿ ಚೆನ್ನಾಗದೆ. ಅಲ್ಲ ಇಷ್ಟು ದುಡ್ಡೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಅಲ್ಲ ನಮ್ಮ ತರ್ದಿ ಹೋಗಿದ್ರು ಆಯ್ತಿತ್ತು. ಅಯ್ಯೋ ಏನಾಯ್ತು? ಬೀಗ್ರಿಗೆ ತಂದ್ರೆ ಏನಾಯ್ತು? ಏನೂ ಇಲ್ಲ, ಸರಿ ನಾ ಬರೋಣ ಮತ್ತೆ. ಅಲ್ಲ ಕಣಮ್ಮ, ಈಗ ಬಂದ್ಬಿಟ್ಟು ಈಗಲೇ ಹೋಯ್ತೀನಿ ಅಂತ ಇದೆಯಲ್ಲಮ್ಮ, ಉಳ್ಕಮ್ಮ ನಾಳೆ ಹೋಗುವೆ, ಬಂದ ತಕ್ಷಣ ಹೋಯ್ತೀನಿ ಅಂತಿದ್ದಲ್ಲ, ಈಗ ಬಂದ್ಬಿಟ್ಟು ಸುಮ್ಕಿರು ಮಗ, ಕೆಲಸ ಎಲ್ಲವೇ ಮದುವೆಗೆಲ್ಲವ ಅದೇ ಕೆಲಸ ಮಾಡಬೇಕು. ಆಮೇಲೆ ಮನೇಲಿ ಬಾಣ್ತಿಯವರೆಲ್ಲ ಅವರೆಲ್ಲ ಬಾಣ್ತಿಯವಳೆ, ಅವಳು ಹೊಸಿ ನೋಡಬೇಕು, ಹೊಲಕ್ಕೆಲ್ಲ ಹೋಗಬೇಕು, ಭಾರಿ ಕೆಲಸ ಅದೇ. ಈಗ ಬರಾಗಿದ್ದಿಲ್ಲ, ಸೀರೆ ಕೊಂಡು ಹೋಗ್ಬೇಕಾಯ್ತಲ್ಲ, ಅದಕ್ಕಾಗಿಯೇ ಬಂದಿತ್ತು. ಇನ್ನೇನು ಮಗ ಎಲ್ಲ ನಿನ್ನ ಕಡ್ಡೆ ಸಾಕಿ ಇಲ್ಲವ? ನಿಮ್ಮ ಅಪ್ಪ ಇಲ್ಲವ ಸೀತಾ? ಅಯ್ಯೋ ಅಕ್ಕ ಗೊತ್ತಿದ್ದೆ ಅಲ್ವಾ, ಹೋತಾರೋದು ಕೆಲ್ಸಕ್ಕೆ ಹೋಗ್ತಾರೆ, ಸಂದಕ್ಕೆ ಬರ್ತಾರೆ. ಹೋಗ್ಲಿ ತಗೋ, ಇನ್ನೇನವ ಎಲ್ಲ ರೆಡಿ ಮಾಡ್ಕೊಂಡ್ರೆ, ಬಟ್ಟೆ ಎಲ್ಲ ತಗೊಂಡ್ರೆ? ಉಂಕನಕ ಬಟ್ಟೆ ಎಲ್ಲ ತಗೊಂಡಿವಿ, ಒಲೆಗೂ ಕೊಟ್ಟಿವಿ. ಅದೇ ನಿಮ್ಮ ಮೊಮ್ಮಗುಂದ ಅಳತೆ ಬೇಕಾಯ್ತು ಬಟ್ಟೆ ಹೊಲ್ಸೋಕ್ಕೆ, ಅದಕ್ಕೆ ಗೊತ್ತಾಗಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ ಕನಕ. ಅಳತೆ ಬಟ್ಟೆ ಬೇಕು ಅಲ್ವಾ? ಇನ್ನೊಂದ್ರೆ ಏನು ಮಾಡೋ ಗೊತ್ತಾ, ನಮ್ಮೂರಲ್ಲೇ ಚೆನ್ನಾಗಿ ಹೊಲಿತಾರೆ, ಅವ್ರ ತವೇ 2 ಜೊತೆನೂ ಒಲೆಗೆ ಹಾಕ್ಬಿಡಕಾಯ್ತದ ಬಿಡು, ಹಚ್ಕಟಾಗ ಹೊಲ್ಸ್ಕೊಡ್ತಾರಂತೆ. ಅಕ್ಕ ಅದೇ ಒಂದು ಉಂಗುರ ತಗೊಂಡಿದ್ದು, ಉಂಗುರು ಯಾರಿಗೂ ಅದೇ ಅರಿವಿಗೆ ಉಂಗುರ ಎಲ್ಲ ಏನಿಗೆ ತರಕ್ಕೆ ಹೋದ್ರಿ ಕೇಳಿದ್ವಾ? ಏನಾರು ಬೇಕು ಮಟ್ಟಿ ಅಂತ ಕೇಳಿದ್ವಾ? ಈಗೇನು ಬೇಡ ಅಂದಿತ್ತು. ಯಾಕೆ ತರಕ್ಕೆ ಹೋಗಿದ್ದೀರಿ? ಅಯ್ಯೋ ಅಕ್ಕ ಅಂತ ದೊಡ್ಡದೇನಿಲ್ಲ, ಸುಮಾರಾಗತ್ತೆ, ಅದಕ್ಕೆ ನಮ್ಮ ಕೈಯಾರ ಏನಾರು ಮಾಡಬೇಕಲ್ಲ, ಇದ್ದಿದ್ರೆ ಹೆಚ್ಚಾಗಿ ಮಾಡ್ಬೋದಾಗಿತ್ತು, ದೇವರು ಕೊಟ್ಟಷ್ಟಾರು ಮಾಡಬೇಕಲ್ವ ಅಂದ್ಬಿಟ್ಟು ತಂದು ಮಡಗಿವಿ. ನೋಡಿ ಚೆನ್ನಾಗಿದ್ದು ಚೆನ್ನಾಗಿಲ್ವ ಅಂತ ಹೇಳ್ತು ಬಂದೀನಿ, ಹೋಗಿ ಇಸ್ಕೊಬರ್ಬೇಕು. ಸಿಕ್ಕಿಲ್ಲ ಮಗ, ಕಾಸು ವಾಪಸ್ ಇಸ್ಕೊಳ್ಳಿ. ಉಂಗ್ರ ಕಿತ್ತಾಗ್ರೆ ಏನು ಬೇಡಕತ್ತೆ, ಅವಂತವೇ ಅವೇ ಒಂದು 2-3 ಉಂಗ್ರಗಳವೆ, ಅವಂತವೇ ಅವರು ಆಗಾಗ ತಗೊಡ್ತಾ ಇದ್ಲು. ಈಗೇನು ಬೇಡಕತ್ತೆ, ಏನು ಎಷ್ಟು ಹಾಕೊಂಡ್ರೆ ಉಂಗ್ರುವ ಒಂದು ಹಾಕತ್ತಾರೆ, ಇನ್ನು ಮನೇಲಿ 2-3 ಆಗಕತ್ತೆ, ಬೇಡ ಮಡಿಕಳಿ ನೀವೇ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲಕ್ಕ. ಇಲ್ಲ ಹಾಕ್ಬಿಟ್ಟು ನೀವು ಇಸ್ಕೊಬರ್ಬೇಕು ಕತೆ, ಅಷ್ಟೇ ಇಸ್ಕೊಬಂದ್ರೆ ಆಯಿತು. ನಾನು ಹಂಗೆ ಅನ್ಕೊಂಡಿದ್ದೆ, ಇಷ್ಟ ಆದದೋ ಇಲ್ವೋ ಗೊತ್ತಿಲ್ಲ, ನೋಡಿ ತೋರಿಸ್ಬಿಡ್ಬೇಕಾಯ್ತು ಅಂತ. ಅಯ್ಯೋ ಪ್ರೀತಿಯಿಂದ ತಂದ್ರೆ ಏನು, ಯಾವುದೋ ಒಂದು ಕತ್ತಾಕೋ, ಯಾವುದೋ ಒಂದು ಆಯಿತು. ಇನ್ನೇನು ಕೆಲ್ಸಕ್ಕೆ ಹೋಗ್ನಿಲ್ವಾ? ಇಲ್ಲ ಕನಕ, ಕೆಲ್ಸಕ್ಕೆ ಹೋಗನೆ, ಈ ಕೆಲಸನೇ ಮದುವೆ ಕೆಲಸನೇ ಮುಗಿತಿಲ್ವಲ್ಲ, ಅವತ್ತೆಲ್ಲ ಬಟ್ಟೆ ಗಿಟ್ಟೆ ತಗೊಂಡು ಆಮೇಲೆ ಅದು ಇದು ಕೆಲಸ ಎಲ್ಲ ಇತ್ತಲ್ಲ, ಆಮೇಲೆ ರೌಕಿಗೆ ಹೊರಗೆ ಕೊಡೋದು ಅದು ಇದು ಅಂತಲೇ ಆಗೋಯ್ತು. ಏನು ಎಲ್ಲಿ ಪುರ್ಸೊತ್ತಾಗಿದ್ದು, ಮದುವೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಯ್ತೀನಿ ತಗೊಳ್ಳಿ. ಕೆಲಸ ಏನು ಇದ್ದಿದ್ದೆಯಾ ನಿಧಾನವಾಗಿ ಹೋಗಿ, ಈ ಸ್ಕೂಲ್ಗೆ ಹೋಗಿದ್ದಾವೇನೋ ಕನಕ, ಇವತ್ತು ಈ ಸ್ಕೂಲ್ಗೆ ಹೋಗವೆ. ಅದೇಯಾ ಈ ಸ್ಕೂಲಲ್ಲಿ ಏನೋ ಇದ್ದಿದ್ದದಂತೆ, ಏನಪ್ಪ ಫಂಕ್ಷನ್ ಇದ್ದದಂತೆ, ಅದಕ್ಕೆ ಅಲ್ಲಿಗೆ ಹೋದೋ. ಕನಕತಿ ಹೇಳು, ಇವತ್ತು ಏನೋ ಅದೇ ಅಂದ್ಬಿಟ್ಟು ಐಕ್ಲಲ್ಲವ ಬಿಳಿ ಬಟ್ಟೆಗೆ ಓದೋ ಕತೆ. ಮನೇಲೆಲ್ಲ ಚೆನ್ನಾಗಿದ್ದಾರಕ್ಕ? ಕಣವ ಎಲ್ಲರೂ ಚೆನ್ನಾಗವ್ರೆ. ಅಮ್ಮ ಮಾಲಕ ಹೆಂಗಿರೋದು? ಚೆನ್ನಾಗಿದ್ದದ, ಕರ್ಕ ಬರುವಮ್ಮ. ಅಯ್ಯ ಮಗ ಅವ್ಳಿಗೆ ಹೇಳಿಲ್ಲ ಕಣವ ಇಲ್ಲಿಗೆ ಬರ್ತೀನಿ ಅಂತ, ಹೇಳಿದ್ರೆ ಬಂದ್ಬಿಡ್ತೀನಿ ಅಂತ, ಜಾತ್ರೆಗೆ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಓಡ್ ಬಂದ್ಬಿಡೋಳು. ಅವ್ಳಿಗೆ ಅತ್ತಗಿತ್ತಾಗಿ ಹೋಗೋದು ಬರೋದು ಅಂದರೆ ಭಾರಿ ಆಸೆ. ಹೇಳಲಿಲ್ಲ, ಒಟ್ಟಿಲಿ ತಾಳು, ಮದುವೆಗೂ ಬರ್ತಾಳಲ್ಲ ಕರ್ಕೊಬತ್ತೀನಿ, ಬೈತಾರೆ. ನನ್ನ ಮೊಮ್ಮಗ ಅವನೆಲ್ಲ ಅತ್ತ ಕರ್ಕೊಬಿಡಕನಮ್ಮ ಮನೇಲಿ ಇರ್ಸಮ್ಮ ಅಂತ ಬೋಯ್ತಾನೆ, ನಾನೇನೋ ಕರ್ಕೊಬತ್ತೀನಿ, ಅವಳು ಬರ್ತಾಳೆ, ಅವ್ನು ಬೋಯ್ತಾನಲ್ಲ, ಅದಕ್ಕೆ ಸುಮ್ಮನೆ ಹೊಟ್ಟೆ ದಿವ್ಸಕ್ಕೆ ಬಂದಿನಿ ಕತೆ. ಇನ್ನೇನ್ರವ ಇನ್ನೇನು ಸಮಾಚಾರ ಮತ್ತೆ? ಹೊರಡ್ತೀನಿ ಕಣವ, ನಾನು ಗೊತ್ತಾಯ್ತದೆ. ಅಮ್ಮ ಇರಮ್ಮ, ಈಗ ಯಾವುದು ಬಸ್ ಬರೋಕ್ಕಿಲ್ಲ, ಸಂಜೆಗೆ ಒಮ್ಮೆಗೆ ಹೋಗುವಂತೆ. ಮಗ ಆಟ ಗಿಟ್ಟದಲ್ಲಿ ಹೋಯ್ತೀನಿ ಕಣವ, ಬಸ್ನಾಗ ಕೂತ್ಕೊಳ್ಳೋಕ್ಕಾಗದ? ಯಾವ್ದಾರು ಆಟ ಗಿಟ್ಟ ಹೋಯ್ತಾ ಇರ್ತವೆ, ಇಲ್ಲ ಪ್ರೈವೇಟ್ ಕಡೆ ಹೋಯ್ತಾ ಇರ್ತವಲ್ಲ ಅದರಲ್ಲೇ ಹೋಯ್ತೀನಿ. ಕೆಲಸ ಅದೇ ಇಲ್ಲೇ ಕೂತ್ಕೊಳ್ಳೋಕ್ಕಾಯ್ತಿಲ್ಲ. ಬೇರೆ ಹೊತ್ತಾಗಿದ್ರೆ ಬಿಡ್ದಿನ ಆಗಿದ್ರೆ ಪುರ್ಸೊತ್ತಿದ್ದಿದ್ರೆ ಬೇಕಾದ್ರೆ ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಕೆಲಸ ಅದಲ್ಲ, ಸುಮ್ಮನೆ ಕೂತ್ಕೊಂಡು ಕಾಲ ಕಳೆ ಕಾಯ್ತಿಲ್ಲ. ಹೋಯ್ತೀನಿ ತಾಳವ, ಹಿಂಗೆಲ್ಲ ಅನ್ಬೇಡಿ, ಬರ್ತೀನಿ ತಾಳಿ. ಅಕ್ಕ ಸ್ವಲ್ಪ ಊಟ ಮಾಡಿ ಅಂದ್ರೆ ಬೇಡ ಅನ್ಕಡೆ ಕೂತಿದ್ದೀರಲ್ಲ, ಹೋಗ್ಲಿ ಒಂಚೂರು ಊಟನಾರು ಮಾಡ್ಕೊಂಡು ಹೋಗಕ್ಕೆ. ಅಯ್ಯೋ ಮಗ ನಾಚಿಕೆಯ ಊಟ ಮಾಡಕ್ಕೆ ನಾಚಿಕೆಯವ, ಬರೋಬತ್ತಲ್ಲಿ ಊಟ ಗಿಟ ಮಾಡ್ಕೊಂಡು ಗಿರ್ಜಾಟ್ಲೆ ಊಟ ಮಾಡ್ಕೊ ಬಂದೆ. ಒಟ್ಟಿಗೆ ಹೋಗಿ ಊಟ ಮಾಡ್ಕೊ ಬರ್ತೀನಿ ತಾಳೋದಕ್ಕೆ, ಬೇಡಕಪ್ಪ ಇಲ್ಲೇ ಊಟ ಮಾಡು ಅಂತಂದ್ಬಿಟ್ಟು ಅವಳೇ ಕರೆದು ಇಕ್ಕೊಟ್ಲು. ಊಟ ಮಾಡ್ಕೊಂಡು ಇತ್ತಾಗೆ ಕರೆದು ಬಂದೆ ಕತೆ. ಮನೆದು ಯಾರಿಗೂ ಹೇಳಿಲ್ಲ, ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ, ಕೊಟ್ಟು ಬಂದ್ಬಿಡಕಾಯ್ತದೆ. ಏನು ಬಾಯಿ ದೂರ ಇಲ್ವಲ್ಲ,
ಅಂದ್ಬಿಟ್ಟು ಹಂಗೆ ಬಂದೆ. ಹೋಯ್ತೀನಿ ಕಣ್ಮಗ, ಮನೇಲೆಲ್ಲ ಹುಡುಕ್ತಾ ಇರ್ತಾರೆ. ಹೇಳುವಿಲ್ಲ ಕೇಳುವಿಲ್ಲ ಹಾಗೆ ಬಂದೀನಿ. ಗಿರ್ಜನ್ಗೊಬ್ಳಿಗೆ ಗೊತ್ತು, ಅವಳು ಒಟ್ಟಿಗೆ ಹೋಗಿದ್ದಲ್ಲ ಹಂಗೆ ಈಸ್ಕ ಬಂದ್ಬಿಟ್ಟೆ ಅಷ್ಟೇ. ಇನ್ನು ಮನೇಲಿ ಯಾರಿಗೂ ಗೊತ್ತಿಲ್ಲ. ಇಲ್ಲ ಗಿರ್ಜ ಒಟ್ಟಿಗೆ ಹೋಗೋರೆ ಅನ್ಕೊಂಡವ್ರೆ. ನಾನು ನೋಡ್ರಿ ಇಲ್ಲಿಗೆ ಬಂದಿನಲ್ಲ, ತಾಳಿ ಬರ್ತೀನಿ. ಇನ್ನು ಸ್ವಲ್ಪ ದಿವಸ ಬರ್ತೀನಿ ತಗೋ. ಇನ್ನೇನಾದ್ರು ಬೇಕಿಕಾರೆ ಕೊಡೋಕ್ಕೆ ಮಾಡಕ್ಕೆ ಬರ್ತೀನಲ್ಲ ಹೇಳ್ಗಿಳಕ್ಕೆ. ಫೋನಲ್ಲೇ ಕೇಳ್ಕೊಬೋದಾಗಿತ್ತು ಅಳತೆ ಪಳತೆಯ ಎಷ್ಟು ಏನು ಅಂತ. ಆಮೇಲೆ ಗೊತ್ತಾಯ್ಕಿಲ್ಲ ಮದುವೆ ಸೀರೆ ಬೇರೆಯ ಆರೋಗ್ಯ ಚೆನ್ನಾಗಿ ಬರೋಕ್ಕಿಲ್ಲ ಅಂದ್ಬಿಟ್ಟು ತಗೊಂಡೆ ಬಂದೆ. ಇರಲಿ ಬಿಡಮ್ಮ, ಒಂದು ಸ್ವಲ್ಪ ಬಂದಂಗಾಯ್ತು. ಬಾ ಕಾವೇರಿ, ಹೊಟ್ಟಿಗೆ ಬಾ, ಹೋಗಿದ್ದು ಬರುವೆ. ಒಂದು 4 ದಿವಸ ಇರುವಂತೆ. ಬರ್ತೀನಿ ಬಿಡಮ್ಮ ಯಾವತ್ತಾರುವೆ. ಇನ್ನೇನು ಸೀತಾನುವೆ ಮದುವೆ ಆಗ್ಬಿಟ್ಟು ನಮ್ಮ ಮಟ್ಟಿಗೆ ಬಂದ್ಬಿಡ್ತಾಳೆ. ಇನ್ನೇನು ಸೀತಾ ಭಾರಿ ಖುಷಿಯಾಗಿದೆಯಾ? ರವಿ ಹೆಂಗಿದನು? ಇಷ್ಟ ಆದ್ನಾ? ಓ ಚೆನ್ನಾಗಿ ಕೇಳ್ತಾ ಇದ್ದಿ ಕಣಮ್ಮ. ಮದುವೆಗೆಲ್ಲವ ರೆಡಿ ಮಾಡಿಬಿಟ್ಟು ಈಗ ಇಷ್ಟ ಆಯ್ತದೆ ಅಂತ ಇದ್ದಿಲ್ಲ ಅಕ್ಕನ್ನ ಹೇಳ್ದೆ ತಕೋ. ಸುಮ್ಮನೆ ಏನಂದಳು ಅಂದ್ಬಿಟ್ಟು ಕೇಳಿದೆ. ಅಕ್ಕ ನಿಮ್ಮ ಮಗನಿಗೆ ಇಷ್ಟ ಆಗದೆ ತಾನೆ? ಆಮೇಲೆ ಮನಸ್ಸು ಮಾಡಿಲ್ಲ, ಇನ್ನೂ ಏನೂ ಇಲ್ಲ. ಅಮ್ಮಾಯಿ ಮದುವೆ ಮಾಡ್ಬಿಡೋದು ಅಂದ್ಬಿಟ್ಟು ಮದುವೆ ಮಾಡ್ಕೊತಾವಿ. ಜಾಸ್ತಿ ಅಷ್ಟು ರವಿ ಜೊತೆ ಮಾತಾಡಿಲ್ಲ ನಾವು, ಎಲ್ಲ ನಿಮ್ಮ ಜೊತೆನೇ. ಎಲ್ಲ ಒಪ್ಕೊಂಡಿರ್ತಾನೆ ಹುಡುಗ. ಯಾಕೆ ಮಗ ಮದುವೆ ಹತ್ರ ಬಂದ್ರು ಅನ್ಮಾನ್ವಾ? ಹಂಗೆಲ್ಲ ಕನಕ ಕೇಳಿದ್ದು. ಇಲ್ಲ ಕಣ್ಮಗ, ಇಲ್ಲ ಅವನು ನಾವು ಯಾವ ಹೆಣ್ಣು ತೋರಿಸಿ ಮದುವೆ ಆಗುವಂತೀವಿ ಅಂತ ಮದುವೆ ಆಯ್ತಾನೆ. ಭಾರಿ ಒಳ್ಳೆಯವನು. ಇಲ್ಲಪ್ಪಲ್ಲ ಅನ್ನಕ್ಕಿಲ್ಲ. ದೊಡ್ಡರು ಹೇಳಿದ ಮಾತಿಗೆ ಹಿಂದೆ ತಿರ್ಗ ಮಾತಾಡೋಕ್ಕಿಲ್ಲ ಅವನು. ಭಾರಿ ಒಳ್ಳೆಯವನು, ಹಂಗೆಲ್ಲ ಅನ್ಕೋಬೇಡಿ. ಓ ರವಿ ಸುದ್ದಿ ಕೇಳಿದ ತಕ್ಷಣ ಮಕ್ಕಳು ನೋಡು ನಾಚಿಕೆಯೇ. ಅಕ್ಕ ನೀವು ನಿಜವಾಗ್ಲೂ ನಮ್ಮ ಪಾಲ್ಗೆ ದೇವ್ರಾಗ ಬಂದ್ರಿ ಕನಕ. ದೇವ್ರಾಗ ಬಂದ್ರಿ. ನನಗೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ನನ್ನ ಮಕ್ಕಳನ್ನ ಹೆಂಗೆ ಸಾಕಾನೆ, ಹೆಂಗೆ ಬಿಟ್ಟಾನೆ, ಒಳ್ಳೆ ಮನೆಗೆ ಸೇರ್ಸೋಕೆ ಎಲ್ಲಿ ಹುಡ್ತಾನೆ ಒಳ್ಳೆ ಗಂಡ ಅಂತ ಬಾರಿಗೆ ಯೋಚನೆ ಮಾಡ್ತಿದ್ದೆ ಕನಕ. ಏನು ಒಂದು ಯಾರ ಮಾಡಿದ್ರಿ ಕನಕ. ನಿಮ್ಮ ಋಣ ಹೆಂಗಕ್ಕ ತೀರ್ಸೋದು? ಹೆಂಗೆ ತೀರ್ಸೋದು ಮಗ? ನಾವೇನು ದೇವ್ರ ಋಣಪಡ ತೀರ್ಸೋಕ್ಕೆ? ಚೆನ್ನಾಗಿ ಮಾತಾಡ್ತಿದ್ದಿ ಅಲ್ಲ. ನನ್ನ ಮೊಮ್ಮಗನಿಗೆ ಒಂದು ಹೆಣ್ಣು ಬೇಕಾಯಿತು, ನಿನಗೆ ಒಬ್ಬ ಹಳ್ಳಿಯ ಒಂದು ಗಂಡು ಬೇಕಾಯ್ತು. ನಿನ್ನ ಮಗಳಿಗೆ ಮದುವೆ ಮಾಡಿದೋ ಋಣ ಸಂಬಂಧ ಇತ್ತು, ಎಲ್ಲೆಲ್ಲಿಂದ ಬಂದು ಒದಗ್ತಾದೆ ಮದುವೆ ಅಷ್ಟೇ. ಋಣಪಣ ಅಂತೆಲ್ಲ ಮಾತಾಡೋಕೆ ಹೋಗ್ಬೇಡ. ನಾವೇನು ದೇವ್ರುಗಳೆಲ್ಲ ಕತೆ ಮನುಷ್ಯರು ಬಿಡು. ಋಣಪಣ ಅಂತ ಮಾತಾಡಬೇಡ. ಚೆನ್ನಾಗಿ ಮಾತಾಡ್ತಿದ್ದಿ ಚೆನ್ನಾಗಿ. ಅಲ್ಲ ದೇವಿ ಅಂತ ಒಳ್ಳೆ ಹೆಣ್ಣು ಬೇಕಾದರೆ ಋಣ ಇದ್ರೆ ಆಯ್ತದೆ. ಒಳ್ಳೆ ಹೆಣ್ಣಲ್ವ ದೇವಿ, ಅದಕ್ಕೆ ಅಲ್ವ ನಾವೇ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರದು. ಬಿಡು, ಋಣಪಣ ಅಂತೆಲ್ಲ ಮಾತಾಡೋಕ್ಕೆಲ್ಲ ಹೋಗ್ಬೇಡ. ಸುಮ್ಮನೆ ಯಾಕೆ ಅದದ್ದೇ ಹೇಳಿಯೇ, ಸುಮ್ಮನೆ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇರೋ ಅಚ್ಚುಕಟ್ಟಾಗಿ. ಅಕ್ಕ ಮದುವೆ ಯಾವ ದೇವಸ್ಥಾನದಲ್ಲಿ ಮಾಡೋದು ಮಗ? ಅದನ್ನ ಒಂದ್ಸಲಿ ಗಿರ್ಜನ್ನುವೆ ನಾನು ಇನ್ನೂ ಕೇಳ್ಬಿಟ್ಟು ಹೇಳ್ತೀನಿ. ನಮ್ಮೂರಲ್ಲಿ ಬಾಯಿ ಸುಮಾರು ದೇವಸ್ಥಾನಗಳವೆ. ನಿಮ್ಮೂರಲ್ಲಿ ಇದ್ದಾವ ದೇವಸ್ಥಾನಗಳು ಚೆನ್ನಾಗಿರೋವು? ಕನಕ ಅವೇ ಚೆನ್ನಾಗಿರೋ ಸುಮಾರು ದೇವಸ್ಥಾನವೇ ಕನಕ. ಅದಕ್ಕೆ ಒಂದು ಚೆನ್ನಾಗಿರೋ ದೇವಸ್ಥಾನ ನೋಡ್ಬಿಟ್ಟು ಮದುವೆ ಜಾಸ್ತಿ ಮಾಡ್ತಾರಲ್ಲ, ಹುಸಿ ಜನಪರ ಬರ್ತಾರೆ. ಹುಸಿ ಆಗ್ಲಾಗಿರಲಿ ದೇವಸ್ಥಾನ ನೋಡೋದು ಸುಮಾರು ದೇವಸ್ಥಾನವೇ ಊರಲ್ಲಿ. ಎಲ್ಲ ತಾವು ಮದುವೆ ಮಾಡ್ತಾರೆ. ಶಾಸ್ತ್ರ ಕೇಳೋದ ದೇವ್ರ ಬಲ ಯಾವುದೋ ಚೆನ್ನಾಗಿದ್ದದು ಆ ದೇವಸ್ಥಾನದಲ್ಲಿ ಹೋಗಿ ತಾಲಿ ಕಟ್ಸ್ಕೊಂಡು ಬರೋಕ್ಕಾಯ್ತದೆ. ಒಂದ್ಸಲ ಶಾಸ್ತ್ರ ಕೇಳ್ಬಿಟ್ಟು ಮದುವೆಗೆ ಯಾವ ದೇವಸ್ಥಾನದಲ್ಲಿ ಏನು ಎತ್ತ ಅಂದ್ಬಿಟ್ಟು ನನ್ನ ಹಳ್ಳಿನೂ ನನ್ನ ಮಗಳನ್ನು ಕೇಳ್ತೀನಿ. ಅವ್ರು ಏನಂದರು ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಕತೆ. ಸರಿ ಕನಕ, ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.